ತುಂಬ ಹೇಳೋದಿತ್ತು, ಹೇಳೋಕ್ಕಿಂತ ವಾರಕ್ಕೆ ಹೋಗ್ತಾ ಇದ್ದೀವಿ ವಾರ ಸುದ್ದಿಗೆ. ಸೊ ವಾರಕ್ಕೆ ಹೇಳೋಕ್ಕಿಂತ ಮುಂಚೆ ಒಂದು ಪ್ರಶ್ನೆಯನ್ನು ಕೇಳ್ಬಿಟ್ಟು ಹೋಗ್ಬಿಡ್ತೀನಿ ಸರ್ಕಾರಕ್ಕೆ ಮಳೆದ ವಿಚಾರದಲ್ಲಿ. ನಮ್ಮಲ್ಲಿರುವಂಥ 3 ವ್ಯಾಲಿ ಬೆಂಗಳೂರಿನಲ್ಲಿರುವಂಥದ್ದು, ಒಂದು ವೃಷಭಾವತಿ ವ್ಯಾಲಿ, ಇನ್ನೊಂದು ಹೆಬ್ಬಾಳ ವ್ಯಾಲಿ, ಇನ್ನೊಂದು ಕಡೆಗೆ ಕೋರಮಂಗಲ ಚಲಘಟ್ಟ ವ್ಯಾಲಿ ಇದೆಯಲ್ಲ. ಈ 3 ವ್ಯಾಲಿಗಳು ಹೇಗಿದೆಯೋ ಹಾಗೆ ಹೇಳುವಂಗೆ ಮಾಡಿಬಿಟ್ಟು ಸಾಕು, ಅದನ್ನ ಬಿಟ್ಟರೆ ಇನ್ನೇನು ಕೇಳಲ್ಲ. ಅದನ್ನು ಹೊರತುಪಡಿಸಿದರೆ ಇನ್ನೊಂದು ನಿಮ್ಗೆ ಕೇಳುವಂಥದ್ದು ನಾನು, ಈ K100 ಪ್ರಾಜೆಕ್ಟ್ ಅಂತ ಶುರು ಮಾಡಿದ್ರಲ್ಲ 2021ರಲ್ಲಿ ಯಡಿಯೂರಪ್ಪನವರು, ಅದಾದಂಥ 2022ರಲ್ಲಿ ಮುಗಿಸ್ತೀವಂದ್ರಲ್ಲ, ಅದೇನಾಯಿತು ಪ್ರಾಜೆಕ್ಟು? 175 ಕೋಟಿ ಇಟ್ಟಿದ್ರಲ್ಲ, ಒಂದು ಬಿಡುಗಡೆ ಮಾಡಿಬಿಡಿ. BBMPಯಿಂದ ಎಷ್ಟು ಇದಕ್ಕೋಸ್ಕರ ನಾವು ಹಣ ಖರ್ಚು ಮಾಡಿದ್ದೀವಿ ಅಂತೇಳಿ ಜನ ಅದಕ್ಕಾದ್ರೂ ನೋಡ್ತೀವಿ ಏನು ಮಾಡಿದ್ದೀರಾ ಅಂತ ಹೇಳಿ. ಇನ್ನು ಭಾರತ ಪಾಕಿಸ್ತಾನ ಮಧ್ಯೆ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಈಗ ಇದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ 9 ಉಗ್ರ ನೆಲೆಗಳನ್ನು ಭಾರತೀಯ ಸೇನೆ ಉಡಿಸ್ ಮಾಡಿತ್ತು. ಇದಕ್ಕೆ ಪ್ರತಿಕಾರವಾಗಿ ಪಂಜಾಬ್ನ ಅಮೃತ್ಸರದ ಗೋಲ್ಡನ್ ಟೆಂಪಲ್ ಮೇಲೆ ಪಾಕ್ ಕ್ಷಿಪಣಿ ಡ್ರೋನ್ ಹಾರಿಸಿತ್ತು. ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಎಲ್ಲ ಡ್ರೋನ್ ಕ್ಷಿಪಣಿಗಳನ್ನು ನಮ್ಮ ವಾಯುಸೇನೆ ಹೊಡೆದಾಕಿದೆ. ಇದನ್ನು GOC ಮೇಜರ್ ಜನರಲ್ ಕಾರ್ತಿಕ್ ಸಿ ಶೇಷಾದ್ರಿ ಬಹಿರಂಗಪಡಿಸಿದ್ದಾರೆ. ಇನ್ನು ಪಾಕಿಸ್ತಾನದಿಂದ ಪರಮಾಣು ಬೆದರಿಕೆ ಇಲ್ಲ, ಅಮೆರಿಕ ಮಧ್ಯಸ್ಥಿಕೆ ವಹಿಸಿಲ್ಲ ಅಂತ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಸಂಸದೀಯ ಸ್ಥಾಯಿ ಸಮಿತಿಗೆ ವಿವರಣೆ ಕೊಟ್ಟಿದ್ದಾರೆ. ಕಾಶ್ಮೀರದ ಶೋಪಿಯಾನ್ನ DK-ಪೋರಾ ಪ್ರದೇಶದಲ್ಲಿ 2 ಉಗ್ರ ಸಹಚರರನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 2 ಪಿಸ್ತೂಲ್, 4 ಗ್ರೆನೇಡ್, 43 ಜೀವಂತ ಗುಂಡುಗಳು, ಇತರೆ ಶಸ್ತ್ರಾಸ್ತ್ರಗಳೆಲ್ಲ ಸಿಕ್ಕಿವೆ. ಈ ಬಾರಿ ಏಷ್ಯಾ ಕಪ್ ಕ್ರಿಕೆಟ್ನಲ್ಲಿ ಭಾರತ ತಂಡ ಭಾಗಿಯಾಗೋದಿಲ್ಲ ಅಂತ ಕೂಡ ಏಷ್ಯಾ ಕ್ರಿಕೆಟ್ ಕೌನ್ಸಿಲ್ಗೆ BCCI ಹೇಳಿದೆ ಅಂತ ತಿಳಿದು ಬಂದಿದೆ. ಆದರೆ ಸದ್ಯಕ್ಕೆ ಆ ರೀತಿಯ ಚರ್ಚೆ ಆಗಿಲ್ಲ ಅಂತ BCCIನೇ ಹೇಳಿದೆ. ಅಯ್ಯೋ, ಸೆಪ್ಟೆಂಬರ್ನಲ್ಲಿ ಏಷ್ಯಾ ಕಪ್ ಕ್ರಿಕೆಟ್ ನಡೆಯುತ್ತೆ. ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಅಧ್ಯಕ್ಷ ಮೊಯ್ಸಿನ್ ನಖ್ವಿ ICC ಮುಖ್ಯಸ್ಥರಾಗಿದ್ದಾರೆ. ಭಾರತದಲ್ಲಿ ಇದ್ಕೊಂಡೇ ಪಾಕಿಸ್ತಾನದ ಕಿವಿಯಲ್ಲಿ ದೇಶದ ಗುಟ್ಟನ್ನು ಪಿಸುಗುಡ್ತಾ ಇದ್ದಂತಹ ಬೇಹುಗಾರರ ಬಂಧನ ಸಂಖ್ಯೆ 10 NIA, ಹರಿಯಾಣ, ಪಂಜಾಬ್ ಪೊಲೀಸರು ಒಟ್ಟು 8 ಜನರನ್ನ ಬಂಧಿಸಿದ್ರು. ಈ ಬೆನ್ನಲ್ಲೇ ಪಾಕ್ ಪರ ಬೇಹುಗಾರಿಕೆ ಮಾಡ್ತಾ ಇದ್ದ ಮತ್ತೋರ್ವ ವ್ಯಕ್ತಿಯನ್ನು ಉತ್ತರ ಪ್ರದೇಶ ಪೊಲೀಸರು ಬಂಧಿಸಿದ್ದಾರೆ. ಪಾಕಿಸ್ತಾನದ ISI ಪರ ಬೇಹುಗಾರಿಕೆ ನಡೆಸ್ತಾ ಇದ್ದ ಶಹಬಾಜ್ ಎಂಬಾತನ್ನ UP ಪೊಲೀಸರು ಬಂಧಿಸಿದ್ದಾರೆ. ಭಾರತದಲ್ಲಿರುವ ಪಾಕ್ ಏಜೆಂಟ್ಗಳಿಗೆ ಹಣ ರವಾನಿಸ್ತಾ ಇದ್ದ, ಭಾರತದ ಸಿಮ್ ಕೊಡಿಸಲು ಸಹಕಾರವನ್ನು ಕೊಡ್ತಿದ್ದ ಎನ್ನಲಾಗಿದೆ. ಇತ್ತ ಪಾಕಿಸ್ತಾನ ಹೈಕಮಿಷನ್ನ 2 ಅಧಿಕಾರಿಗಳಿಗೆ ಮಾಹಿತಿ ನೀಡ್ತಾ ಇದ್ದ ತಾರಿಫ್ ಎಂಬಾತನನ್ನ ಹರಿಯಾಣದ ನೂಹ್ನಲ್ಲಿ ಬಂಧಿಸಲಾಗಿದೆ. ಈತ ವಾಟ್ಸ್ಆಪ್ ಮೂಲಕ ಭಾರತೀಯ ಮಿಲಿಟರಿ ಚಟುವಟಿಕೆಯ ಗೌಪ್ಯ ಮಾಹಿತಿಯನ್ನ ಪಾಕ್ ಹೈಕಮಿಷನ್ ಏಜೆಂಟ್ಗಳಿಗೆ ರವಾನಿಸುತ್ತಿದ್ದುದಾಗಿ ಗೊತ್ತಾಗಿದೆ. ಇನ್ನು ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಇನ್ಸ್ಟಾಗ್ರಾಂಗೆ ನಿರ್ಬಂಧ ವಿಧಿಸಲಾಗಿದೆ. ಪಹಲ್ಗಾಮ್ ದಾಳಿಯಲ್ಲಿ ನಮ್ಮ ಭದ್ರತಾ ವೈಫಲ್ಯವೇ ತಪ್ಪಿದೆ, ಸರ್ಕಾರದೇ ತಪ್ಪು ಅಂತ ಜ್ಯೋತಿ ವಿಡಿಯೋವನ್ನ ಹಾಕೊಂಡಿದ್ಲು. ಈಗ ಪಹಲ್ಗಾಮ್ ಉಗ್ರ ದಾಳಿಯಲ್ಲಿ ಪಾಕ್ನ 2 ಸೇನಾ ಕಮಾಂಡರ್ಗಳು ಶಾಮೀಲಾಗಿದ್ರು ಅಂತ ತಿಳಿದು ಬಂದಿದೆ. ಈ ಮಧ್ಯೆ ಹೈದರಾಬಾದ್ನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಲು ಸಂಚು ರೂಪಿಸಿದ 2 ಭಯೋತ್ಪಾದಕರನ್ನ ತೆಲಂಗಾಣ, ಆಂಧ್ರಪ್ರದೇಶ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ವಿಜಯನಗರದ ಸಿರಾಜ್ ಮತ್ತು ಹೈದರಾಬಾದ್ನ ಸಮೀರ್ ಅನ್ನೋರನ್ನ ಬಂಧಿಸಿದ್ದಾರೆ. ಇನ್ನು ಕರ್ನಲ್ ಸೋಫಿಯಾ ಖುರೇಶಿ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾಗೆ ಸುಪ್ರೀಂ ಕೋರ್ಟ್ ಮತ್ತೆ ತರಾಟೆಗೆ ತೆಗೆದುಕೊಂಡಿದೆ. ಸೋಫಿಯಾ ಖುರೇಶಿಗೆ ಕ್ಷಮೆ ಕೇಳಿದ್ದು ಬರೀ ಮೊಸಳೆ ಕಣ್ಣೀರಿರಬಹುದು, ಇಂಥ ಹೇಳಿಕೆಗೆ ನಿಮಗೆ ನಾಚಿಕೆ ಆಗಬೇಕು ಅಂತ ಕೋರ್ಟ್ ಕುಟುಕಿದೆ. ನೀವು ಸಾರ್ವಜನಿಕ ವ್ಯಕ್ತಿ, ಅನುಭವಿ ನಾಯಕ, ಮಾತನಾಡುವ ಮೊದಲು ಅಳೆದು ತೂಗಿ ಮಾತನಾಡಬೇಕು. FIR ರದ್ದು ಕೋರಿ ವಿಜಯ್ ಶಾ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠವು ಈ ಪ್ರಕರಣದಲ್ಲಿ ಸಚಿವರ ಕ್ಷಮೆಯಾಚನೆಯನ್ನು ಸ್ವೀಕರಿಸಲು ನಾವು ಸಿದ್ಧರಿಲ್ಲ, ಸೇನೆಗೆ ಸಂಬಂಧಿಸಿದ ವಿಷಯದಲ್ಲಿ ನಾವು ಜವಾಬ್ದಾರಿಯುತವಾಗಿರಬೇಕು ಅಂದಿದೆ. ಜೊತೆಗೆ ವಿಜಯ್ ಶಾ ವಿರುದ್ಧ SIT ನೇತೃತ್ವದಲ್ಲಿ ತನಿಖೆ ಆದೇಶಿಸಿದೆ. ನಾಳೆ ಬೆಳಗ್ಗೆ 10 ಗಂಟೆಯೊಳಗಡೆಗೆ IG ಶ್ರೇಣಿಯ ಅಧಿಕಾರಿ ನೇತೃತ್ವದಲ್ಲಿ 3 ಸದಸ್ಯರ ವಿಶೇಷ ತನಿಖಾ ತಂಡ ರಚಿಸುವಂತೆ ಮಧ್ಯಪ್ರದೇಶ DGಗೆ ಸೂಚಿಸಿದೆ. ತಂಡದಲ್ಲಿ ಒಬ್ಬ ಮಹಿಳಾ ಅಧಿಕಾರಿಯೂ ಕೂಡ ಇರಬೇಕು. ಮೇ 28ರೊಳಗೆ SIT ಮೊದಲ ವರದಿ ಸಲ್ಲಿಸಬೇಕು ಅಂತ ಕೋರ್ಟ್ ನಿರ್ದೇಶಿಸಿ ವಿಚಾರಣೆಯನ್ನ ಮುಂದೂಡಿದೆ. ಆಪರೇಷನ್ ಸಿಂಧೂರದ ವಿಚಾರದಲ್ಲಿ ರಾಹುಲ್ ಗಾಂಧಿ ಹಾಗೂ ಕೇಂದ್ರ ಸಚಿವ ಜೈಶಂಕರ್ ನಡುವೆ ಜಟಾಪಟಿ ಜೋರಾಗ್ತಿದೆ. ಆಪರೇಷನ್ ಸಿಂಧೂರ ಸಮಯದಲ್ಲಿ ಭಾರತ ಕಳೆದುಕೊಂಡ ವಿಮಾನಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ವಿಷಯದಲ್ಲಿ ಜೈಶಂಕರ್ ಅವರ ಮೌನ ಶಾಪ. ನಾನು ಮತ್ತೊಮ್ಮೆ ಕೇಳ್ತೀನಿ, ಆಪರೇಷನ್ ಸಿಂಧೂರ ಅಡಿಯಲ್ಲಿ ಮಿಲಿಟರಿ ಕಾರ್ಯಾಚರಣೆ ನಡೆಸುವ ಬಗ್ಗೆ ಪಾಕಿಸ್ತಾನಕ್ಕೆ ತಿಳಿದಿದ್ರಿಂದ ನಾವು ಎಷ್ಟು ಭಾರತೀಯ ವಿಮಾನಗಳನ್ನ ಕಳೆದುಕೊಂಡ್ವಿ ಅಂತ ಎಕ್ಸ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಇದೊಂದು ಲೋಪವಲ್ವಾ, ಬದಲಿಗೆ ಅಪರಾಧ. ರಾಷ್ಟ್ರವು ಸತ್ಯವನ್ನ ತಿಳಿದುಕೊಳ್ಳಬೇಕಿದೆ ಅಂತ ರಾಹುಲ್ ಆಗ್ರಹಿಸಿದ್ದಾರೆ. ರಾಹುಲ್ ಟ್ವೀಟ್ಗೆ ಇದೊಂದು ದುರುದ್ದೇಶಪೂರ್ವಕ ಅಂತ ಬಿಜೆಪಿ ಕಿಡಿಕಾರಿದೆ. ಇತ್ತೀಚೆಗೆ ಹುಬ್ಬಳ್ಳಿ ನಗರದಲ್ಲಿ ಪಾಕಿಸ್ತಾನ ನಿವಾಸಿಗಳಂತಿರುವ ಅಪರಿಚಿತ ವ್ಯಕ್ತಿಗಳು ಕಾಣಿಸಿಕೊಂಡಿದ್ದಾರೆ. ಸ್ಲೀಪರ್ ಸೆಲ್ಸ್ ಆಕ್ಟಿವ್ ಆಗಿರುವ ಬಗ್ಗೆ ಅನುಮಾನ ಇದೆ ಅಂತ ಶಾಸಕ ಅರವಿಂದ್ ಬೆಲ್ಲದ್ ಗಂಭೀರ ಆರೋಪ ಮಾಡಿದ್ದಾರೆ. ಎಲ್ಲಿಲ್ಲ ಸರ್, ಎಲ್ಲ ಕಡೆನೂ ಇರ್ತಾರೆ. ಮೇ 2ರಿಂದ 10ರ ತನಕ ಹುಬ್ಬಳ್ಳಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೊಬೈಲ್ ಸಿಮ್ ಖರೀದಿ ಮಾಡಲಾಗಿದೆ. ಇದರಿಂದ ಡಿಜಿಟಲ್ ವಾರ್ ಆಗುವಂಥ ಸಾಧ್ಯತೆ ಇದೆ. ಈ ಬಗ್ಗೆ ಪೊಲೀಸರು ತನಿಖೆ ಮಾಡಬೇಕಾಗಿದೆ ಅಂತ ಆಗ್ರಹಿಸಿದ್ದಾರೆ. ಇದಕ್ಕೆ ಕಮಿಷನರ್ ಶಶಿಕುಮಾರ್ ಪ್ರತಿಕ್ರಿಯಿಸಿ, ಶಾಸಕರ ಮಾಹಿತಿಯ ಮೇರೆಗೆ ಜನ್ನತ್ ನಗರದ ಬಿಲಾಲ್ ಮಸೀದಿ, ಆರೋಗ್ಯ ನಗರದ ಯೂಸುಫಿಯಾ ಮಸೀದಿಯಲ್ಲಿ ಪರಿಶೀಲನೆ ಮಾಡಿದ್ದೇವೆ. ಅಲ್ಲಿ 21 ವ್ಯಕ್ತಿಗಳು ಗುಜರಾತ್ ರಾಜ್ಯದ ಸೂರತ್ ನಗರದ ಅಟವಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರೋರು ಅವರಿದ್ದಾರೆ. ವಿವಿಧ ತರಬೇತಿ ಮತ್ತು ಧಾರ್ಮಿಕ ಆಚರಣೆಗೆ ಬಂದಿದ್ದಾರೆ. ಯಾರಾದರೂ ಒಬ್ಬರೇ ಹೆಚ್ಚು ಸಿಮ್ ಖರೀದಿ ಮಾಡಿದ್ದಾರಾ ಅನ್ನೋ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ.
2ನೇ ತಾರೀಕಿನಿಂದ ಮೇ 10ನೇ ತಾರೀಕಿನ ತನಕ ದೊಡ್ಡ ಪ್ರಮಾಣದ ಸಿಮ್ಗಳ ಖರೀದಿ ಆಗೈತೆ. ಅವ್ರು ಅದನ್ನ ಯಾವ ರೀತಿ ಮಲ್ಟಿಮೀಡಿಯಾ ವಾರ್ ಬಳಸಾಕ ಸಿಮ್ಗಳ ಉಪಯೋಗ ಆಗ್ತಾ ಇದಾವೇನೋ ಇದನ್ನೆಲ್ಲ ಎನ್ಕ್ವೈರಿ ಮಾಡಬೇಕಾಗಿದೆ. ಆದ್ರೆ ನಮ್ಮ ಪೊಲೀಸ್ ಕಮಿಷನರು ಮತ್ತು ಅವರ ಸಿಬ್ಬಂದಿ ವರ್ಗ ಸಂಪೂರ್ಣವಾಗಿ ವಸೂಲಿ ದಂಧೆಯಲ್ಲಿ ಇಳಿದಿದ್ದಾರೆ. 2 ಮಸೀದಿಗಳಲ್ಲಿ ಸುಮಾರು 21 ಜನ ಗುಜರಾತ್ನ ಸೂರತ್ ಮೂಲದ ಅಟವಾ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂಥ ವ್ಯಕ್ತಿಗಳು ಅವರು ಧಾರ್ಮಿಕ ಮತ್ತು ಅವರ ದಿನನಿತ್ಯದ ಸಂಘಟನೆ ಕುರಿತಾಗಿ ಇಲ್ಲಿ ತರಬೇತಿ ಮುಖಾಂತರ ಕಲಿಸ್ಕೊಡ್ತಾರೆ ಅನ್ನುವಂಥದ್ದು ನಮಗೆ ಮಾಹಿತಿ ತಿಳಿದು ಬಂದಿದೆ. ಇದು ಅತ್ಯಂತ ಸೂಕ್ಷ್ಮವಾದ ವಿಚಾರ. ಹಂಗಾಗಿ ಸಂಬಂಧಪಟ್ಟ ಸರ್ವಿಸ್ ಪ್ರೊವೈಡರ್ಗಳನ್ನ ಕರೆಸಿ ನಾನು ಇದ್ರ ಬಗ್ಗೆ ಸಮಾಲೋಚನೆ ಮಾಡ್ತೀನಿ. ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ನಾಳೆ ಹೊಸಪೇಟೆಯಲ್ಲಿ ಸಾಧನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಹೊಸಪೇಟೆ ನಗರದಲ್ಲಿ ಯೂತ್ ಕಾಂಗ್ರೆಸ್ ಹಮ್ಮಿಕೊಂಡಿದ್ದ ಬೈಕ್ ರ್ಯಾಲಿಗೆ ಚಾಲನೆ ಕೊಟ್ಟರು. ಬಳಿಕ ಮಾತನಾಡಿ, ನಮ್ಮ ಗ್ಯಾರಂಟಿಯನ್ನೇ ಬಿಜೆಪಿ ಸರ್ಕಾರದಲ್ಲಿ ಅನುಕರಣೆ ಮಾಡ್ತಾ ಇದ್ದಾರೆ ಅಂದರು. ಕಾಂಗ್ರೆಸ್ ಸಮಾವೇಶದ ವಿರುದ್ಧ ಬಿಜೆಪಿ ಆಕ್ರೋಶವನ್ನು ಹೊರಹಾಕಿದ್ದು, ಕರ್ನಾಟಕ ಲೂಟಿ ಕಾಂಗ್ರೆಸ್ ಡ್ಯೂಟಿ ಎಂಬ ಪೋಸ್ಟರ್ನ ಬಿಜೆಪಿ ಬಿಡುಗಡೆ ಮಾಡಿದೆ. ನಾವು ಕಾಂಗ್ರೆಸ್ ಗ್ಯಾರಂಟಿ, ಅವರು ಮೋದಿ ಗ್ಯಾರಂಟಿ ಮಾಡಿದ್ರು. ಬಿಜೆಪಿ ಗ್ಯಾರಂಟಿ ಮಾಡಲಿಲ್ಲ. ಅವರು ಮೋದಿ ಗ್ಯಾರಂಟಿ ಕೊಟ್ಟು ಅವರು ಎಲ್ಲಾ ಸ್ಟೇಟ್ ಅಲ್ಲೂ ಶುರು ಮಾಡಿದ್ರು. ನಮ್ಮನ್ನ ಬಿಟ್ಟೀಗ ನರೇಗಾ ತೆಗೆಕಾಯ್ತೈತೆ ಅವ್ರ ಕೈಲಿ. ಬೇರೆ ಏನು ಬೇಡ. ನರೇಗಾ ಬಗ್ಗೆ ಬೇಕಾದಷ್ಟು ಟಿಕೆಟ್ ಇಂಪ್ರೂವ್ ಮಾಡ್ತಿದ್ರು, ಅದನ್ನೇ ತೆಗೆಯಕ್ಕಾಗ್ಲಿಲ್ಲ. ಈಗ ಲ್ಯಾಂಡ್ ರಿಫಾರ್ಮ್ಸ್ ತಂದು ನಾವು ಉಳೋನ್ಗೆ ಭೂಮಿ ಮಾಡುದು, ಸರ್ಕಾರದಾಗಲಿ ಪ್ರೈವೇಟ್ ಆಗಲಿ ಅವ್ರ ಕೈಲಿ ತೆಗೆಯಕ್ಕಾಯ್ತಾ? ತೆಗೆಯಕ್ಕಾಗ್ಲಿಲ್ಲ. ಟೀಕೆ ಮಾಡ್ತಾರೆ. ಟೀಕೆ ಮಾಡೋರ್ನ ನಾವು ಬೇಜಾರು ಮಾಡ್ಕೊಳ್ಳೋಣ. ಟೀಕೆಗಳು ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ. ವಿ ಆರ್ ದಿ ಟ್ರೆಂಡ್ ಸೆಟ್ಟರ್ ಫಾರ್ ದಿ ಎಂಟೈರ್ ಕಂಟ್ರಿ. ಏನೋ ಬಹಳ ಕಡದು ಕಟ್ಟೆ ಹಾಕಿದ್ದೇವೆ, ರಾಜ್ಯದಲ್ಲಿ ಕಿಸ್ತಿದ್ದೇವೆ ಅನ್ನೋ ರೀತಿಯಲ್ಲಿ ಇವತ್ತು ಸಾಧನಾ ಸಮಾವೇಶ ಮಾಡೋದಕ್ಕೇನು ಹೊರಟಿದ್ದಾರೆ. ಆದ್ರೂ ಕೂಡ ಇವರು ಬಂಡ ಸರ್ಕಾರ, ಇವರು ಒಂದು ರೀತಿ ಜಾಹೀರಾತುಗಳನ್ನ ಕೊಡ್ಕೊಂಡು ಇವತ್ತು ನಾಡಿನ ಜನತೆಗೆ ಮೋಸ ಮಾಡ್ತಾ ಇದ್ದಾರೆ. ಶೂನ್ಯ ಸಾಧನೆಯ ಸಾಧನಾ ಸಮಾವೇಶವನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಡಿಕೊಂಡು ಮೆರವಣಿಗೆ ಮಾಡಕ್ ಹೊರಟಿದ್ದಾರೆ ಹೊರತು ಇವರ 2 ವರ್ಷದ ಸಾಧನೆ ಸಂಪೂರ್ಣವಾಗಿ ಶೂನ್ಯ ಇದೆ. ಬೆಂಗಳೂರಿನಲ್ಲಿ ನೋಡಿ, ನಿನ್ನೆ ಮಳೆ ಬಂದ್ರೆ ಎಲ್ಲಾ ಕಡೆ ನೀರಿನಲ್ಲಿ ಇಡೀ ನಗರ ಮುಳುಗೋಗಿದೆ. 2 ವರ್ಷದಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ರು. ಯಾವ ಬ್ರ್ಯಾಂಡ್ ಬೆಂಗಳೂರು ನಾವು ಕಾಣುವಂತದ್ದಾಗಿದೆ. ಈ ಸಮಾವೇಶದ ವಿಚಾರದಲ್ಲಿ ಹೆಂಗಾದ್ರೂ ಮನಸ್ಸು ಬರುತ್ತೀರಿ ನಿಮಗೆ ಸಮಾವೇಶಕ್ಕೆ ಹೋಗಕ್ಕೆ? ಸಾಧನೆ ಹೆಂಗ್ ಮನಸ್ಸು ಬರುತ್ತೆ ಅಂತ ನಿಮ್ಗೆಲ್ಲ. ಈ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಇನ್ನೂ ನೀರು ಕಡಿಮೆ ಆಗಿಲ್ಲ, ಒದ್ದಾಡ್ತಾ ಇದ್ದಾರೆ. ನಾಳೆ ಇದನ್ನು ಮಾತಾಡ್ತೀರಾ ಸಾಧನೆ ವಿಚಾರದಲ್ಲಿ? ಏನಪ್ಪ ಏನು ಮಾತಾಡ್ತಿರೋ, ಅದು ಏನು ಹೇಳ್ತಿರೋ? ಅವ್ರು ನಿಮ್ಮ ಗ್ಯಾರಂಟಿ ಸಾಧನೆ ಹೇಳುವಾಗ ಅವರ ವೈಫಲ್ಯನ ಹೇಳ್ತಾರಲ್ಲ, ಈ ವೈಫಲ್ಯನ ಅವ್ರ ಮೇಲೆ ಹಾಕೋದು. ಮಾಡ್ಲಿ ಬೇಡ ಅಂದವ್ರು ಯಾರು? ಇವ್ರದ್ದೇನು ಸಾಧನೆ ಇದೆ ಇವ್ರು ಹೇಳ್ತಾರೆ, ಇವ್ರ ವೈಫಲ್ಯಗಳನ್ನು ಅವ್ರು ಹೇಳ್ತಾರೆ, ಅವ್ರ ಸಾಧನೆಗಳನ್ನು ಅವ್ರು ಹೇಳ್ಕೊಳ್ತಾರೆ, ಇವರು ಅವ್ರ ವೈಫಲ್ಯ ಹೇಳ್ತಾರೆ. ಒಬ್ಬರಾದ್ರೂ ಗಟ್ಟಿ ಮನಸ್ಸು ಮಾಡಿಕೊಂಡು ಹೌದು ನಾವ್ ಇಂಥದ್ದು ಮಾಡಿದೀವಿ, ಆದ್ರೆ ಇಂಥದ್ರಲ್ಲಿ ನಾವು ವೈಫಲ್ಯವಾಗಿದೀವಿ ಅಂತ ಹೇಳಿ ನಿಮ್ಮಷ್ಟಕ್ಕೆ ನೀವೇ ಹೇಳಿ ನೋಡೋಣ. ಯಾರು ಮಾಡ್ತಾರ ಕೆಲಸನ? ಅದು ರಾಜಕಾರಣದಲ್ಲಿ ಈ ಪರಿಸ್ಥಿತಿಯಲ್ಲೂ ಬೇಕು ಅನ್ನೋದಾದ್ರೆ ಮಾಡಿ, ಸಮಸ್ಯೆ ಏನಿಲ್ಲ. ಇನ್ನು ಆಂಧ್ರ ಪ್ರದೇಶದ ವಿಜಯನಗರಂ ಜಿಲ್ಲೆಯ ದ್ವಾರಪೂಡಿ ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ. ಕಾರಿನಲ್ಲಿ ಆಕಸ್ಮಿಕವಾಗಿ ಸಿಲುಕಿ 3 ಬಾಲಕಿಯರು ಸೇರಿ ಪಾಪ 4 ಮಕ್ಕಳು ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ. 2 ದಿನಗಳ ಹಿಂದೆ ಅಪರಿಚಿತ ವ್ಯಕ್ತಿಯೊಬ್ಬ ಕಾರ್ ನಿಲ್ಲಿಸಿ ಲಾಕ್ ಮಾಡದೆ ಹಾಗೆ ಹೋಗಿದ್ದಾನೆ. ಆಟವಾಡ್ತಾ ಇದ್ದಂಥ ಮಕ್ಕಳು ಕಾರಿನೊಳಗೆ ಹೋಗಿದ್ರು. ಆಕಸ್ಮಿಕವಾಗಿ ಡೋರ್ ಲಾಕ್ ಆಗಿಬಿಟ್ಟಿದೆ. ಎಷ್ಟು ಹೊತ್ತಾದರೂ ಕೂಡ ಮಕ್ಕಳು ಬಂದಿಲ್ಲ ಅಂತೇಳಿ ಪೋಷಕರು ಹುಡುಕಾಟ ನಡೆಸಿದ್ದಾರೆ. 3 ಗಂಟೆ ಕಾಲ ಶೋಧ ನಡೆಸಿದ ಬಳಿಕ ಕಾರ್ನಲ್ಲಿ ಮಕ್ಕಳಿರೋದು ಪತ್ತೆಯಾಗಿದೆ. ಬಳಿಕ ಕಾರಿನ ಗಾಜು ಹೊಡೆದಿದ್ದಾರೆ, ಮಕ್ಕಳನ್ನು ಹೊರತೆಗೆದಿದ್ದಾರೆ. ಕೂಡಲೇ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಬಟ್ ಯಾವ ಪ್ರಯೋಜನ ಆಗಿಲ್ಲ. ಸಫೋಕೇಟೆಡ್ ಆಗಿರುತ್ತೆ, ಒಳಗಡೆ ಉಸಿರುಗಟ್ಬಿಟ್ಟಿರ್ತಾರೆ, ಸಾವನ್ನಪ್ಪಿದ್ದಾರೆ. ಜಶ್ರಿತಾ, ಚಾರುಮತಿ, ಮನಸ್ವಿನಿ, ಉದಯ್ 4 ಮಕ್ಕಳು ಸಾವನ್ನಪ್ಪಿದ್ದಾರೆ. ಹೇಗಿರ್ಬೇಕ್ರಿ ಆ ಕುಟುಂಬದ ಪರಿಸ್ಥಿತಿ? ವಿಜಯನಗರಂ ಗ್ರಾಮೀಣ ಪೊಲೀಸರು ಕಾರ್ ಮಾಲೀಕನಿಗೆ ಶೋಧವನ್ನ ನಡೆಸ್ತಾ ಇದ್ದಾರೆ. ಅವನೇನ್ ಮಾಡ್ತಾನೆ ಈಗ? ಕಾರ್ ಮಾಲೀಕ ಲಾಕ್ ಮಾಡಿರ್ಲಿಲ್ವಲ್ಲ? ಅಲ್ಲ, ನಿಮ್ ಕಾರ್ ನಿಲ್ಸಿ ಹೋಗಿದ್ದಾನ್ರಿ ಅವನು. ಆಮೇಲೆ ಕಾರ್ನಿ ಎಲ್ಲಂದ್ರೆ ನಂಗೆ ಪಾರ್ಕಿಂಗು ಮಾಡೋಂಗಿಲ್ಲ ಅಲ್ಲ. ಈಗ ಬೆಂಗಳೂರಲ್ಲಿ ಎಲ್ಲಂದ್ರೆ ಮಾಡ್ತಾರಾ? ಈಗ ಯಾರು ಕೇಳ್ತಾರ ನಮ್ಮ ಇದರಲ್ಲಿ ಬೆಂಗಳೂರಲ್ಲಿ? ಆದಾಗ ಮಾತ್ರ ಕೇಳೋದು. ಅದೇ ಹಿಂಗ ಆದಾಗ ಒಂದಿನ ಅಷ್ಟೇ, ಆಮೇಲೆ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈಗ ಅಷ್ಟೇ ಮಳೆ ಎಲ್ಲ ಬಂದಿದೆಯಲ್ಲ, ಈ ಮಳೆ ಇರೋವರೆಗೂ 1 ವಾರ ಅಂತ ಅಧಿಕಾರಿಗಳು ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾರೆ. 1 ವಾರ ಆದ್ಮೇಲೆ ಮತ್ತೆ ಅಷ್ಟೇ ಇಲ್ಲಿ ಇಟ್ಕೊಳ್ಳೋದು, ಮಳೆ ಬಂದಾಗ ಮಳೆ ನಿಂತ ಮೇಲೆ ಅದೇ ಏನು ಮಾಡಲ್ಲ ಅವರು. 1 ವಾರ ಜನರ ಆಕ್ರೋಶಕ್ಕೆ ಏನ್ ಬೇಕೋ ಅದನ್ನೆಲ್ಲ ಮಾತನಾಡ್ತಾರೆ. ಆಮೇಲೆ ಅಲ್ಲಿ ಏನೇನ್ ಬೇಕೋ ಆಮೇಲೆ ಎಲ್ಲ ಇಲ್ಲಿಗೆ ಇಳಿಸ್ತಾ ಇರ್ತಾರೆ. ಇಲ್ಲಿಗೆ ಇಳಿಸ್ತಾರೋ ಇಲ್ಲ ಇಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ, ಅಥವಾ ಇದ್ರೊಳಗೆ ಹೋಗುತ್ತೋ ಗೊತ್ತಿಲ್ಲ. ಅದಂತೂ ಆಗತ್ತೆ. ಬಟ್ ಮಾತುಗಳು ಮಾತ್ರ ಇಂಥ ಘಟನೆಗಳಾದಾಗ ಮಾತ್ರ. ಅದೇ ಎಲ್ಲೋ ಬಾಂಬ್ ಸಿಕ್ಕಿದೆ ಅಂದ ತಕ್ಷಣನೇ ಎಲ್ಲ ಕಡೆನೂ ಅಲರ್ಟ್ ಆಗೋದು.
ಇಂಥ ಮಳೆ ಬಂದಿದೆ ಅಂತಂದಾಗ ಒಂದಿಷ್ಟು ಕೆಲಸ ಏನೋ ಮಾಡ್ತಾ ಇದ್ದೀವಿ ನಾವು ಅಂತೇಳಿ ಘೋಷಣೆಗಳನ್ನು ಮಾಡ್ಬಿಡೋದು. ಈ ಥರ ಈ ಕಾರದ ಇಂಥ ಪರಿಸ್ಥಿತಿ ಆಗಿದೆ ಅಂತಂದಾಗ ಕಾರ್ ಯಾಕೆ ನಿಲ್ಲಿಸಿದ್ರಿಲ್ಲ ಅಂತ ಕೇಳೋದು. ಅಲ್ಲಿವರೆಗೂ ಕೇಳಲ್ಲ ಯಾರು, ನೀನು ಯಾಕೆ ಕಾರ್ ಪಾರ್ಕಿಂಗ್ ಮಾಡಿ ಹೋಗ್ತಿದ್ಯಪ್ಪ, ಅಲ್ಲಿ ಯಾಕೆ ನೀ ಆ ಥರ ಪಾರ್ಕಿಂಗ್ ಇಲ್ಲದೆ ಇರೋವಂಥ ಜಾಗಗಳು ಯಾಕೆ ನಿಲ್ಲಿಸ್ತೀಯಾ, ಅಜಾಗರೂಕತೆಯಿಂದ ಯಾಕೆ ನಡ್ಕೊಳ್ತೀಯಾ, ಯಾರೂ ಕೇಳಲ್ಲ. ಇಂಥವಾದಾಗ ಮಾತ್ರ ಈಗ ಕೇಳ್ತಾ ಇರ್ತಾರೆ. ಕಲಿಬೇಕಾಗಿದೆ ಪೋಷಕರುಗಳು, ಪೋಷಕರೇ ಮೊದಲು ಕಲಿಬೇಕಾಗಿರೋ ನಿಮ್ಮ ಮಕ್ಕಳು ಎಲ್ಲಿ ಹೋಗ್ತಾರೆ, ಹೇಗಿರ್ತಾರೆ, ಯಾವ ಕಾರ್ ಒಳಗಡೆ ಹೋದಾಗ ಹೇಗೆ ಬರಬೇಕು. ಫಸ್ಟು ಕಾರ್ ಒಳಗಡೆ ಹೋದಾಗ ಲಾಕ್ ಆಗಿಬಿಟ್ರೆ ಏನು ಮಾಡಬೇಕು ಅನ್ನೋದನ್ನು ಮಕ್ಕಳಿಗೆ ಕಲಿಸ್ಕೊಡಿ. ಬೇಸಿಕ್ ನಾಲೆಜನ್ನು ನಾನು ಆ ಸಂದರ್ಭವನ್ನು ಆ ಸಿಚುವೇಶನನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಮಕ್ಕಳಿಗೆ ಕಲಿಸ್ಕೊಡಿ. ನೀವು ಬೇರೆ ಏನು ಕಲಿಸ್ಕೊಡ್ತಿರೋ ಗೊತ್ತಿಲ್ಲ. ಕಷ್ಟ ಬಂದಾಗ ಹೆಂಗೆ ಎದುರಿಸ್ಬೇಕು ನಾನು ಅವನ್ನ ಮೊದಲು ಕಲಿಸ್ಕೊಡಿ. ನೀವು ಬೇರೆ ಏನಾದರೂ ಕಲಿಸ್ತಿರೋ ಬಿಡ್ತಿರೋ ಬೇರೆ ವಿಚಾರ. ಬದುಕೋದನ್ನು ಕಲಿಸಿ ಫಸ್ಟು, ಹೋರಾಡೋದನ್ನು ಕಲಿಸಿ ಫಸ್ಟು. ಅದೇ ಆಗಲ್ಲ ಪಾಪ. ಮಕ್ಕಳು ಏನು ಮಾಡಬೇಕು, 4 ಮಕ್ಕಳು, ಸಂಕಟ ಆಗತ್ತೆ ರೀ ಕೇಳೋಕೆ, ಭಯ ಬಿಡುತ್ತೆ ಒಂದ್ಸಲ. ಇನ್ನು ಅಮೆರಿಕದ ಮಾಜಿ ಅಧ್ಯಕ್ಷ ಜೋ ಬೈಡನ್ ಪ್ರಾಸ್ಟೇಟ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ. 82 ವರ್ಷದ ಬೈಡನ್ ಮೂಳೆಗಳಲ್ಲಿ ಕ್ಯಾನ್ಸರ್ ಹರಡಿದೆ. ಬೈಡನ್ ಗಂಭೀರ ಆರೋಗ್ಯ ಸ್ಥಿತಿಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ದುಃಖವನ್ನು ವ್ಯಕ್ತಪಡಿಸಿದ್ದು ಶೀಘ್ರವಾಗಿ ಚೇತರಿಸಿಕೊಳ್ಳಿ ಅಂತ ಹಾರೈಸಿದ್ದಾರೆ. ಬೈಡನ್ಗೆ ಮೂತ್ರ ವಿಸರ್ಜನೆಯಲ್ಲಿ ಸಮಸ್ಯೆ ಎದುರಾಗಿತ್ತು, ಹಾಗಾಗಿ ವೈದ್ಯರನ್ನು ಅವರು ಭೇಟಿ ಮಾಡಿದ್ದಾರೆ. ವೈದ್ಯರು ವೈದ್ಯಕೀಯ ತಪಾಸಣೆ ಮಾಡಿದ ಬಳಿಕ ಪ್ರಾಸ್ಟೇಟ್ ಕ್ಯಾನ್ಸರ್ ಇರುವ ಬಗ್ಗೆ ಪತ್ತೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಸಹ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಬೈಡನ್ ಆರೋಗ್ಯ ಚೆನ್ನಾಗಿರಲಿ, ಶೀಘ್ರವೇ ಸಂಪೂರ್ಣವಾಗಿ ಗುಣಮುಖರಾಗಲಿ ಅಂತ ಆಶಿಸಿದ್ದಾರೆ. ಇಡೀ ಗಾಜಾ ನಗರವನ್ನು ವಶಪಡಿಸಿಕೊಳ್ತೀವಿ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಗುಡುಗಿದ್ದಾರೆ. ಅಭಿಯಾನವನ್ನ ತೀವ್ರಗೊಳಿಸಿದೆ. ದಕ್ಷಿಣ ಗಾಜಾದಲ್ಲಿರುವಂತಹ ಖಾನ್ ಯೂನಿಸ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ವಶಕ್ಕೆ ಇಸ್ರೇಲ್ ಸೇನೆ ದೊಡ್ಡ ಮಟ್ಟದ ಕಾರ್ಯಾಚರಣೆ ತೀವ್ರಗೊಳಿಸಿದೆ. ಪ್ಯಾಲೆಸ್ಟೀನಿಯರು ತಕ್ಷಣವೇ ಈ ಪ್ರದೇಶವನ್ನು ತೊರೆಯುವಂತೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ. ನಿಯಂತ್ರಣ ಕಳೆದುಕೊಂಡು ರಾಜಕಾಲುವೆಗೆ ಕೆಎಸ್ಆರ್ಟಿಸಿ ಬಸ್ ಪಲ್ಟಿಯಾಗಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಾವನ್ನಪ್ಪಿದ್ದಾರೆ. ಹಲವು ಮಂದಿ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಕಗಲಿಪುರ ಪೊಲೀಸ್ ಠಾಣೆ ಸಮೀಪ ಘಟಿಸಿದೆ. ಎಲೆಕ್ಟ್ರಾನಿಕ್ ಸಿಟಿ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಪಿಎಸ್ಐ ನಾಗರಾಜ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಗಾಯಾಳುಗಳಿಗೆ ದಯಾನಂದ ಸಾಗರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಕನಕಪುರದಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದ ಬಸ್ ಕಗಲಿಪುರ ಠಾಣೆ ಸಮೀಪ ಚಾಲಕನ ನಿಯಂತ್ರಣ ಕಳ್ಕೊಳ್ತು. ರಸ್ತೆ ವಿಭಜಕದ ಮೇಲೆ ಹತ್ತಿ ಪಕ್ಕದ ರಸ್ತೆಗೆ ನುಗ್ಗಿದೆ. ಈ ವೇಳೆ ಎದುರಿಗೆ ಬೈಕ್ನಲ್ಲಿ ಬಂದ ನಾಗರಾಜ್ ಮತ್ತು ಮತ್ತೊಬ್ಬರು ಇದ್ದ ಬೈಕ್ಗೆ ಡಿಕ್ಕಿ ಹೊಡೆದು ಪಕ್ಕದ ಹಳ್ಳಕ್ಕೆ ಉರುಳಿ ಬಿದ್ದಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧದ ಪರಿಷತ್ನಲ್ಲಿ ಅವಹೇಳನಕಾರಿ ಪದ ಬಳಕೆ ಪ್ರಕರಣದಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವಿರುದ್ಧದ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಅಲ್ಲದೆ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದೆ. ವಿಧಾನ ಪರಿಷತ್ನಂತಹ ಶಾಸಕಾಂಗದಲ್ಲಿ ರಾಜಕೀಯ ಚರ್ಚೆಗಳ ಸಂದರ್ಭದಲ್ಲಿ ತೀಕ್ಷ್ಣವಾದ ಕಾಮೆಂಟ್ಗಳು ಸಾಮಾನ್ಯವಾಗಿರುತ್ತವೆ. ಇದನ್ನು ವೈಯಕ್ತಿಕ ದಾಳಿಯಾಗಿ ತಪ್ಪಾಗಿ ಅರ್ಥೈಸಬಾರದು. ಈ ಹೇಳಿಕೆ ಶಾಸಕಾಂಗದ ಒಳಗಿನ ಚರ್ಚೆಯ ಭಾಗವಾಗಿದ್ದು ಇದಕ್ಕೆ ಸಂವಿಧಾನದ ಅಡಿಯಲ್ಲಿ ಶಾಸಕರಿಗೆ ಒದಗಿಸಲಾದ ವಿಶೇಷ ಸವಲತ್ತು ಲಭ್ಯವಿದೆ ಅಂತ ಸಿಟಿ ರವಿ ವಕೀಲರು ವಾದಿಸಿದರು. ಇದಕ್ಕೆ ಕೌಂಟರ್ ಕೊಟ್ಟ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ವಕೀಲರು ಸಿಟಿ ರವಿ ಅವರ ಹೇಳಿಕೆಗಳು ಮಹಿಳಾ ಸದಸ್ಯರ ವೈಯಕ್ತಿಕ ಗೌರವಕ್ಕೆ ಧಕ್ಕೆ ತರುವಂತಿದೆ, ಇದು ಮಾನಹಾನಿಕರ ಅಂತ ಹೇಳಿದರು. ವಾದ ಆಲಿಸಿದ ಕೋರ್ಟ್ ಕರ್ನಾಟಕ ಸರ್ಕಾರಕ್ಕೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಮಧ್ಯಂತರ ತಡೆಯನ್ನ ನೀಡಿದೆ.